ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನ ಸರ್ಕಾರಗಳು ಆಡಳಿತ ಮಾಡಲಿಕ್ಕೆ ಕೊಟ್ಟಿದೆ. ಅವರು ಕಾನೂನು ಮಾಡಿದ್ದನ್ನ ಪರಮಾಧಿಕಾರವನ್ನಾಗಿ ಕೋರ್ಟ್ಗಳಿಗೆ ಕೊಟ್ಟು ಅದನ್ನು ಕೂಡ ಪ್ರಶ್ನೆ ಮಾಡುವ ಶಕ್ತಿಯನ್ನು ಅದಕ್ಕೆ ಮಾತ್ರ ಕೊಟ್ಟಿದೆ. ಆದರೆ ಈ ರೀತಿ ಯಾವುದೇ ಟ್ರಿಬ್ಯುನಲ್ಗೆ ಪರಮಾಧಿಕಾರ ಇಲ್ಲ. ಈಗೇನಾಗಿದೆ, ಕಾಂಗ್ರೆಸ್ ಕೊಟ್ಟ ಪರಮಾಧಿಕಾರ ಒತ್ತಿನ ಸರ್ವಾಧಿಕಾರ ಆಗಿದೆ. ಈ ಒತ್ತಿನ ಸರ್ವಾಧಿಕಾರ ಈಗೇನ್ ಮಾಡ್ತಾ ಇದೆ ಅಂತಂದ್ರೆ ಅಮಾಯಕರ ಜಮೀನುಗಳ ಮೇಲೆ ಕಣ್ಣಾಕಿದೆ, ದಲಿತರ ಜಮೀನುಗಳನ್ನು ಕಿತ್ಕೊಳ್ತಾ ಇದೆ, ಹಿಂದುಳಿದವರ ಜಮೀನುಗಳನ್ನು ಕಿತ್ಕೊಳ್ತಾ ಇದೆ. ಇನ್ನೊಂದು 2 ಎಕರೆ ಜಾಗ ಇತ್ತು, ಎಲ್ಲ 6.25 ಎಕರೆಯನ್ನ ಈಗ ಪಾಣಿ ತೆಗೆಸಿದ್ರೆ ರುದ್ರಭೂಮಿನೂ ಇದೆ ಅಲ್ಲಿ, ಆದ್ರೆ ಪಾಣಿಯಲ್ಲಿ ಮಾತ್ರ ಕಬರಸ್ಥಾನ ಆಗಿದೆ. ಆಸ್ತಿ ಯಾರಿಗ ಹೋಗಿದೆ? ವಕ್ಫ್ ಆಸ್ತಿಯಾಗಿ ಕುಳಿತಿದೆ. ಅಂದಮೇಲೆ ಇದನ್ನು ಮಾಡಿದವರು ಯಾಕೆ ಈ ರೀತಿ ಆಗ್ತಾ ಇದೆ? ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಏನಾಗ್ತಿದೆ, ಯಾವ ಇದು ವಕ್ತಿಗೆ ಗಿಫ್ಟ್ ಕೊಟ್ರೆ, ದಾನವಾಗಿ ಕೊಟ್ರೆ ಅದನ್ನ ಕಾಪಾಡ್ಕೊಳ್ಳಿಕ್ಕೆ ದರ್ಗಾಗಳನ್ನ ಮತ್ತು ಮಸೀದಿ ಜಾಗಗಳನ್ನ ಕಾಪಾಡ್ಕೊಳ್ಳಿಕ್ಕೆ ಮಾತ್ರನೇ ವಕ್ತ ಇರೋದು. ಆದ್ರೆ ಇಲ್ಲೇನಾಗಿದೆ, ಯಾವ ದರ್ಗಾದವರು ಅಥವಾ ಮಸೀದಿಯಲ್ಲಿ ಕುಳಿತಿರೋರು ಪತ್ರ ಬರೆದು ಇದು ವಕ್ತಿಗೆ ಸೇರಿದೆ ಅಂದ್ರೆ ಸಾಕು, ಅದರಲ್ಲಿ ಕಾಲಂ ನಂಬರ್ 11ರಲ್ಲಿ ವಕ್ತ್ ಅಂತೇಳಿ ನಮೂದಾಗ್ತಾ ಇದೆ RDC. ಇದಕ್ಕೆ ಅವಕಾಶ ಕೊಟ್ಟವರು ಯಾರು? ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿಗಳ ಆದೇಶ ಪಡ್ಕೊಂಡಿದ್ದೇನೆ, ಮುಖ್ಯಮಂತ್ರಿಗಳ ಆದೇಶದಂತೆ ಎಲ್ಲೆಲ್ಲಿ ಕಬರಸ್ಥಾನದ ಜಾಗ ಇರ್ಬೋದು ಅಥವಾ ಮಸೀದಿ ಜಾಗ ಇರ್ಬೋದು, ಮತ್ತೆ ಎಲ್ಲೆಲ್ಲಿ ರೈತರದು ಇರ್ಬೋದು, ಮಠಮಾನ್ಯಗಳದಿರ್ಬೋದು, ಅದು ವಕಫ್ ಅಂತಿದ್ರೆ ಆ ಭೂಮಿಯನ್ನ ಕಾಂಪೌಂಡ್ ಹಾಕಬೇಕು, ವಾಪಸ್ ತಗೊಳ್ಬೇಕು ಅಂತೇಳಿ ಈಗ ಅದಾಲತ್ ಮಾಡ್ತಾ ಹೋಗ್ತಿದ್ದಾರೆ ಜಿಲ್ಲೆಗಳೆಲ್ಲ. ಈ ಮಾಡ್ಲಿಕ್ಕೆ ಹೊರಟಾಗಲೇ ಹೊಸದಾಗಿ ವಕಫ್ಗೆ ಯಾವ್ಯಾವ ಜಮೀನುಗಳು ಸೇರಿದೆ ಅಂತಕ್ಕಂಥದ್ದು ಹೊರಗೆ ಬಂದಿರ್ತಕ್ಕಂಥದ್ದು ಆತಂಕದಲ್ಲಿ ಇರ್ತಿದ್ದಾರೆ. ನಾನು ಇದಕ್ಕೆ ಹೋಗಿದ್ದೆ, ಸಿಂದಗಿಗೆ ಹೋಗಿದ್ದೆ. ವಿರಕ್ತ ಮಠ, 11ನೇ ಶತಮಾನದ ಮಠ. 11ನೇ ಶತಮಾನದಲ್ಲಿ ವಕಫ್ ಬೋರ್ಡ್ ಇರಲಿಲ್ಲ. ಹಾಗಿದ್ರೆ ಅದು 4.5 ಎಕರೆ ಆ ಮಠದ ವಿರಕ್ತ ಮಠದ ಜಾಗ ವಕಫ್ ಅಂತ ಬಂದಿದೆ. ಈಗ ಇದನ್ನ ದಾನವಾಗಿ ಕೊಟ್ಟವ್ರು ಯಾರು ವಕಫ್ಗೆ? ಯಾಕೆ ಈ ರೀತಿ ಆಗ್ತಾ ಇದೆ? ಇದು ಪ್ರಶ್ನೆ. ಮೌಲ್ಯಗಳು ಒಂದು ಲೆಟರ್ ಈ ಜಾಗಗಳು ನಮ್ಮದೇ ನಮಗೆ ಸೇರಿತ್ತು ಅಂತೇಳಿ ವಕಫ್ ಬೋರ್ಡ್ಗೆ ಒಂದು ಲೆಟರ್ ಕೊಡ್ತಾರೆ. ಆ ವಕಫ್ನವ್ರು ಏನ್ ಮಾಡ್ತಾರೆ, ಸರ್ಕಾರಕ್ಕೆ ಲೆಟರ್ ಕೊಟ್ಟು ಈ ಜಾಗಗಳೆಲ್ಲ ನಮ್ಮವೇನೆ, ಇದನ್ನ ಪಾಣಿಯಲ್ಲಿ ಸೇರಿಸ್ಕೊಡಿ ಅಂತ ಅವ್ರು ಕೊಡ್ತಾರೆ. ಇವರು ಆಫೀಸರ್ಗಳು ಪಾಣಿಯಲ್ಲಿ ಸೇರಿಸ್ತಾ ಹೋಗ್ತಾರೆ. ಇದು ಯಾವ ನ್ಯಾಯ ಇದು? ಮತ್ತೆ ವಕಫ್ ಬಂದಿರೋದು 1954ರಲ್ಲಿ. 1913ರಲ್ಲಿ ಬ್ರಿಟಿಷ್ ಅವರ ಆಡಳಿತ ಇತ್ತು. ಆ ಕಾಲದಲ್ಲಿ ಸುನ್ನಿ ಮುಸ್ಲಿಂ, ಶಿಯಾ ಮುಸ್ಲಿಂ ಜಗಳ ಇತ್ತು ಅವರಿಬ್ಬರಲ್ಲಿ. ಯಾವ ಜಾಗಗಳು ಈ ಮಸೀದಿಗಳಿಗೆ ಸೇರಿರುತ್ತೆ, ಕಬರಸ್ಥಾನದಿರುತ್ತೆ, ಅದರ ಬಗ್ಗೆ ಅವ್ರಿಗೊಂದು ಡಿಸ್ಪ್ಯೂಟ್ ಇತ್ತು. ಅದಕ್ಕೆ ಬ್ರಿಟಿಷ್ನವರಿಗೆ ಅವರೊಂದು ಇದು ಕೊಡ್ತಾರೆ, ಸುನ್ನಿಯವರ ಜಾಗವನ್ನು ಕಾಪಾಡ್ಕೊಳ್ಳಿಕ್ಕೆ ಅವರಿಗೆ, ಯುದ್ಧ ಮಾಡಿಕೊಳ್ಳಿಕ್ಕೆ ಇವರಿಗೆ ಒಂದು ಸಮಿತಿ ಮಾಡ್ತಾರೆ. ಆವತ್ತು ಅದನ್ನ ವಕಫ್ ಅಂತ ಕರೀತಾರೆ. ಅಂದ್ರೆ ಅದು ಯಾರಿಗೂ ಸೇರಿದ್ದಲ್ಲ. ವಕಫ್ ಅಂತ ಅನ್ನೋದು ಯಾರಿಗೂ ಸೇರಿದ್ದಲ್ಲ, ಆ ಸಮುದಾಯಕ್ಕೆ ಮಾತ್ರ ಸೇರಿದ್ದು. ಯಾರು ಓನರ್ ಇರೋದಿಲ್ಲ. ಆ ಓನರ್ ಯಾರು ಅಂತಂದ್ರೆ ತಮ್ಮ ಅಲ್ಲಾ ಓನರ್ ಅಂತ ಮಾತಾಡ್ತಾರೆ. ಇದು ಅಲ್ಲಿಗೆ ಮುಗಿದೋಯ್ತು. ಅದಾದ ಮೇಲೆ ಅದಕ್ಕೆ ಜೀವ ಇಲ್ಲ.